ರಾಮ ಮಂದಿರದಲ್ಲಿ ಸುಮಾರು 18 ಬಂಗಾರದ ದ್ವಾರಗಳನ್ನು ಅಳವಡಿಕೆ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ವರ್ಣ ಮಂಟಪದ ಎಕ್ಸ್ಕ್ಲೂಸಿವ್ ಒಂದೊಂದು ಸ್ವರ್ಣ ಗೇಟ್ಗೆ 4 ರಿಂದ 5 ಕೆಜಿ ಚಿನ್ನವನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಚಿನ್ನದ ಕಂಬಗಳು. ರಾಮ ರಾಜ್ಯ ಹೇಗಿತ್ತು ಅಂತ ಹೇಳಿದ್ರೆ, ರಾಮ ರಾಜ್ಯದ ವೈಭೋಗ ಹೇಗಿತ್ತು ಅಂತ ಹೇಳಿದ್ರೆ, ಈ ಹಿಂದೆ ರಾಮ ಓಡಾಡಿದಂತ ಆ ನೆಲ ಎಷ್ಟು ಶ್ರೀಮಂತವಾಗಿತ್ತು ಅಂತ ಹೇಳಿದ್ರೆ ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಈಗ ಶ್ರೀರಾಮ ಮಂದಿರವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ನೋಡಿ, ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸ್ತಾ ಇದ್ದೀವಿ ರಾಮ ಮಂದಿರದ ಸ್ವರ್ಣ ಮಂಟಪದ ದ್ವಾರ. ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ರಾಮ ಮಂದಿರದಲ್ಲಿ 18 ಬಂಗಾರದ ದ್ವಾರಗಳನ್ನು ಅಳವಡಿಕೆ ಮಾಡಲಾಗಿದೆ. ಈ ಬಂಗಾರದ ದ್ವಾರದಲ್ಲಿ, ಈ ಗೇಟ್ನಲ್ಲಿ 4 ರಿಂದ 5 ಕೆಜಿ ಚಿನ್ನವನ್ನ ಬಳಕೆ ಮಾಡಲಾಗಿದೆ. ಈ ಬಾಗಿಲಿಗೆ, ಈ ದ್ವಾರಕ್ಕೆ 4 ರಿಂದ 5 ಕೆಜಿ ಚಿನ್ನವನ್ನು ಕೂಡ ಬಳಕೆ ಮಾಡಲಾಗಿದೆ. ರಾಮ ಮಂದಿರದ 44 ಬಾಗಿಲುಗಳ ಪೈಕಿ 18 ಬಾಗಿಲಿಗೆ ಚಿನ್ನದ ಲೇಪನವನ್ನು ಮಾಡಲಾಗಿದೆ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಲ್ಲ, ಅಯೋಧ್ಯೆಯ ಶ್ರೀ ರಾಮ ಮಂದಿರ ಆ ವೈಭೋಗ ಹೇಗಿದೆ ಅಂತ ಹೇಳಿದ್ರೆ, ಆ ಮಂದಿರದ ಒಂದು ಶ್ರೀಮಂತಿಕೆ ಹೇಗಿದೆ ಅಂತ ಹೇಳಿದ್ರೆ, ರಾಮ ಮಂದಿರದ ದ್ವಾರದ ಸ್ವರ್ಣ ಮಂಟಪ ದ್ವಾರದ 14 ಬಾಗಿಲುಗಳ ಪೈಕಿ 18 ಬಾಗಿಲುಗಳಿಗೆ ಚಿನ್ನದ ಲೇಪನವನ್ನು ಮಾಡಿದ್ದಾರೆ. ಈ ಹಿಂದೆ ಆ ಸಂಸ್ಥಾನ, ಶ್ರೀರಾಮನ ಸಂಸ್ಥಾನ ಹೇಗಿತ್ತು ಅಂತ ಹೇಳಿದ್ರೆ, ವಜ್ರ ವೈಡೂರ್ಯಗಳು, ಸಕಲ ಸಂಪತ್ತು ತುಂಬಿದ್ದಂತಹ ಶ್ರೀರಾಮನ ಅರಮನೆ. ಶ್ರೀರಾಮನ ಅರಮನೆ ಹೇಗಿತ್ತು, ಅದನ್ನ ಹೇಗೆ ನಾಮಾವಶೇಷ ಮಾಡಿದ್ರು, ಆ ನಂತರ ಅದನ್ನ ಪುನರುತ್ಥಾನ ಮಾಡ್ತಿರೋದು ಹೇಗೆ ಅಂತ ಹೇಳಿ ಎಲ್ಲ ಬಂದಾಗ, ಅದೇ ಒಂದು ವೈಭೋಗವನ್ನ ಮರುಸೃಷ್ಟಿ ಮಾಡೋದಕ್ಕೆ ಈಗ ರಾಮ ಜನ್ಮಭೂಮಿ ಟ್ರಸ್ಟ್ ಹೊರಟಿದೆ. ಆ ನಿಟ್ಟಿನಲ್ಲಿಯೇ ಸುಮಾರು 44 ದ್ವಾರಗಳ ಪೈಕಿ 18 ದ್ವಾರಗಳಿಗೆ ಚಿನ್ನದ ಲೇಪನ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಸ್ಮಿತಾ ರಂಗನಾಥ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸ್ಮಿತಾ, ಆ ವೈಭೋಗ, ಆ ವೈಭವ, ಆ ವಿಜೃಂಭಣೆ ಹೇಗಿತ್ತು ಅಂತ ಹೇಳಿದ್ರೆ ಬಹುಶಃ ಒಂದೊಂದಾಗಿ ಈಗ ನಮಗೆ ಕಾಣಿಸಿಕ್ತಾ ಇದೆ. ಸ್ಮಿತಾ, ಓವರ್ ಟು ಯು. ಧನ್ಯವಾದ ರಂಜಿತ್. ನಾವೇನು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಕಲೆ ಹಾಕಿರುವ ಎಕ್ಸ್ಕ್ಲೂಸಿವ್ ಫೋಟೋವನ್ನ ವೀಕ್ಷಕರ ಮುಂದೆ ಇಡ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವ ಭವ್ಯ ರಾಮ ಮಂದಿರದ ಇಡೀ ದೇವಸ್ಥಾನದಲ್ಲಿ ಒಟ್ಟು 44 ಮುಖ್ಯ ದ್ವಾರಗಳು. ಆ ಪೈಕಿ 18 ದ್ವಾರಗಳಿಗೆ ನಾವಿನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಇದೇ ರೀತಿ ಚಿನ್ನದ ಲೇಪಿತ ದ್ವಾರಗಳನ್ನ ನಿರ್ಮಾಣ ಮಾಡಲಾಗಿದೆ. ಅದರ ಎಕ್ಸ್ಕ್ಲೂಸಿವ್ ಫೋಟೋ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ಗೆ ಸಿಕ್ಕಿದೆ. ನಮ್ಮ ವೀಕ್ಷಕರು ಕೂಡ ಗಮನಿಸ್ತಾ ಇದ್ದಾರೆ. ಅದನ್ನ ನೀವಾಗಲೇ ಹೇಳ್ತಾ ಇದ್ದ ಹಾಗೆ, ರಾಮನ ಆಳ್ವಿಕೆಯ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅತ್ಯದ್ಭುತ. ಹಾಗಾಗೇನೆ ರಾಮರಾಜ್ಯ ಅನ್ನೋ ಪರಿಕಲ್ಪನೆ, ಅಲ್ಲಿ ಹೇಗೆ ನ್ಯಾಯ ಧರ್ಮಕ್ಕೆ ಆದ್ಯತೆಯೋ ವೈಭವಕ್ಕೆ, ಹಾಗೆ ಸಾಂಸ್ಕೃತಿಕ ವೈಭವಕ್ಕೂ ಕೂಡ ಅಷ್ಟೇ ಆದ್ಯತೆ. ಅದರ ಆಧಾರವನ್ನೇ, ಅದೇ ವಿಚಾರವನ್ನ ಆಧಾರವಾಗಿಟ್ಕೊಂಡು ಈಗ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವ ರಾಮ ಮಂದಿರದಲ್ಲೂ ಕೂಡ, ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ, ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರುವ ಮಂದಿರವನ್ನ ಕೇವಲ ಒಂದು ಮಂದಿರ ಅಲ್ಲ, ಇದು ಇಡೀ ಜಾಗತಿಕ ಮಟ್ಟದ ಹಿಂದೂ ಸಮುದಾಯದ ಧಾರ್ಮಿಕ ನಂಬಿಕೆಯ ಅಸ್ಮಿತೆಯ ಪ್ರತಿಬಿಂಬ ಅಂತ ಹೇಳಿ ಪರಿಗಣಿಸಲಾಗ್ತಾ ಇದೆ. ಹೀಗಾಗಿ ಇಂಥ ಒಂದು ಅಸ್ಮಿತೆಯ ಪ್ರತಿಬಿಂಬದ ದ್ಯೋತಕವಾಗಿರುವ ಮಂದಿರದಲ್ಲಿ ಎಲ್ಲವೂ ಕೂಡ ಅತ್ಯದ್ಭುತವಾಗಿರಬೇಕು ಅಂತ ಹೇಳಿ ಅದರ ಆರ್ಕಿಟೆಕ್ಚರ್ ಇರಬಹುದು, ಅಂದರೆ ಅಲ್ಲಿ ನಿರ್ಮಾಣವಾಗ್ತಾ ಇರುವ ಆ ಮಂದಿರದ ಪ್ರತಿಯೊಂದು ಕಂಬ, ಪ್ರತಿಯೊಂದು ಗೋಡೆ, ಹಾಗೆ ಪ್ರತಿಯೊಂದು ಇತರೆ ದೇವತೆಗಳ ವಿಗ್ರಹ, ಎಲ್ಲದರಲ್ಲೂ ಕೂಡ ವಿಶೇಷತೆಗಳನ್ನು ನಾವು ಕಾಣಲಿಕ್ಕೆ ಸಿಗುತ್ತೆ ರಂಜಿತ್. ಹಾಗೇನೆ ಈ ದ್ವಾರ ಕೂಡ, ನಾವೇನು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಎಕ್ಸ್ಕ್ಲೂಸಿವ್ ಆಗಿ ಆಕ್ಸೆಸ್ ಮಾಡಿದೆ ಈ ಒಂದು ಫೋಟೋ, ಬೇರೆ ಯಾವುದೇ, ಇಡೀ ದೇಶದ ಬೇರೆ ಯಾವುದೇ ಮಾಧ್ಯಮಕ್ಕೂ ಕೂಡ ಈವರೆಗೆ ಈ ಒಂದು ಫೋಟೋ ಲಭ್ಯವಾಗಿಲ್ಲ. ರಿಪಬ್ಲಿಕ್ ಕರ್ನಾಟಕದ ವೀಕ್ಷಕರಿಗೆ ರಾಮ ಮಂದಿರ, ಅಯೋಧ್ಯೆಯ ರಾಮ ಮಂದಿರದ ವೈಭವ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯನ್ನ ತೋರಿಸ್ತಾ ಇದ್ದೀವಿ. ಸ್ವರ್ಣ ಲೇಪಿತ, ಬಂಗಾರ ಲೇಪಿತ ದ್ವಾರ, ಇದೇ ರೀತಿಯಲ್ಲಿ ನಾವೇನು ಗಮನಿಸ್ತಾ ಇದ್ವಿ, ಇದೇ ರೀತಿಯಲ್ಲಿ ಒಟ್ಟು 18 ದ್ವಾರಗಳಿಗೆ, 18 ಬಾಗಿಲುಗಳಿಗೆ ಚಿನ್ನ ಲೇಪನವನ್ನ ಮಾಡಲಾಗುತ್ತೆ. ಇನ್ಫ್ಯಾಕ್ಟ್ ಮುಂದಿನ ಹಂತದಲ್ಲಿ, ಅಂದರೆ ಒಟ್ಟು 3 ಹಂತದಲ್ಲಿ ಈ ಮಂದಿರದ ನಿರ್ಮಾಣ ಆಗ್ತಾ ಇರೋದು. ಮೊದಲ ಮಹಡಿಯಲ್ಲಿ ರಾಮಲಲ್ಲನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. 2ನೇ ಮಹಡಿ, ಅದಕ್ಕೆ ಇನ್ನೊಂದು 2-3 ವರ್ಷ ಸಮಯ ಹಿಡಿಬಹುದು, ಆದರೆ 2-3 ವರ್ಷಗಳ ನಂತರ ನಿರ್ಮಾಣವಾಗುವ 2ನೇ ಅಂತಸ್ತಿನಲ್ಲಿ ರಾಮ ಪರಿವಾರದ ಮೂರ್ತಿಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಅಂದ್ರೆ ರಾಮನ ಪಟ್ಟಾಭಿಷೇಕದ ಅವಧಿಯ ಮೂರ್ತಿಗಳನ್ನ ಅಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇನ್ಫ್ಯಾಕ್ಟ್ ನಮಗೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಸಿಂಹಾಸನ,
ರಾಮ ಪಟ್ಟಾಭಿಷೇಕ ಆಗೋ ಸಂದರ್ಭದಲ್ಲಿ ಕೂರುವ ಸಿಂಹಾಸನ ಕೂಡ ಇದೇ ರೀತಿಯಲ್ಲಿ ಚಿನ್ನ ಲೇಪಿತವಾಗಿರುತ್ತೆ ಅನ್ನೋ ಮಾಹಿತಿ ರಿಪಬ್ಲಿಕ್ಗೆ ಲಭ್ಯವಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಎಕ್ಸ್ಕ್ಲೂಸಿವ್ ಫೋಟೋ, ಚಿನ್ನ ಲೇಪಿತ ದ್ವಾರದ ಫೋಟೋ. ಓವರ್ ಟು ಯು ರಂಜಿತ್. ಸ್ಮಿತಾ, ಈ ಹಿಂದೆ ರಾಮ ಸಂಸ್ಥಾನ ಅಯೋಧ್ಯೆಯ ಸಂಸ್ಥಾನದಲ್ಲಿ ವಜ್ರ ವೈಢೂರ್ಯಗಳು, ಸಕಲ ಸಂಪತ್ತು, ವೈಭೋಗವನ್ನು ವಿವರಿಸ್ತಾ ಇದ್ರೆ ನೋಡೋದಕ್ಕಿಂತ ಕೇಳೋದಕ್ಕೆ ಮೈ ರೋಮಾಂಚನ ಆಗುತ್ತೆ. ಆ ರೀತಿಯ ಒಂದು ಮರುಸೃಷ್ಟಿ ಈಗ ನಮ್ಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆಯಾ ಸ್ಮಿತಾ ಅಲ್ಲಿ? ನಿಜ ನಿಜ ರಂಜಿತ್, ನೋಡಿ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಇಡೀ ಹಿಂದೂ ಸಮುದಾಯದ ಧಾರ್ಮಿಕ ನಂಬಿಕೆಗಳ ಅಸ್ಮಿತೆಯ ಮೂರ್ತ ಸ್ವರೂಪವಾಗಿ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಆಗ್ತಾ ಇರೋದು. ಹಾಗಾಗಿ ಇಡೀ ವಿಶ್ವದಲ್ಲಿ ಬೇರೆ ಯಾವುದೇ ಮಂದಿರಕ್ಕೂ ಕೂಡ ಹೋಲಿಕೆ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗಬೇಕು, ಅಷ್ಟು ವೈಭವದಲ್ಲಿ ಈ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಈ ರಾಮ ಮಂದಿರ ಟ್ರಸ್ಟ್ನ ಇಚ್ಛೆ ಕೂಡ, ಹಾಗೆ ರಾಮ ಭಕ್ತರ ಇಚ್ಛೆ ಕೂಡ. ಅದರ ಭಾಗವಾಗಿ ಗರ್ಭಗೃಹದ ಸ್ವರ್ಣ ದ್ವಾರ ನಾವು ಗಮನಿಸ್ತಾ ಇದ್ದೀವಿ.